ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 6th ಚಾಪ್ಟರ್ ಟ್ರಯಾಂಗಲ್ಸ್ ಚಾಪ್ಟರ್ನ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗುವ. ಈ ವಿಡಿಯೋದಲ್ಲಿ ಎಕ್ಸಸೈಸ್ 6.3ಯ ಕ್ವೆಶನ್ ನಂಬರ್ 9ಇಂದ ಹಿಡಿದು ಉಳಿದಂತಹ ಎಲ್ಲ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಅದೇ ರೀತಿಯಲ್ಲಿ ಎಕ್ಸಸೈಸ್ 6.3ಯ ಕ್ವೆಶನ್ 1ಇಂದ ಕ್ವೆಶನ್ ನಂಬರ್ 8 ತನಕನೂ ಹಾಗೆ ಉಳಿದ ಎಕ್ಸಸೈಸ್ ಕ್ವೆಶನ್ಸನ್ನು ಕೂಡ ಈಗಾಗಲೇ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡಲಿಕ್ಕೆ ಬೇಕಾದಂತಹ ಪ್ಲೇಲಿಸ್ಟ್ ಲಿಂಕ್ ಏನಿದೆಯೋ ಅದನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಈಗ ಕ್ವೆಶನ್ ನಂಬರ್ 9. ಇನ್ ಫಿಗರ್ 6.39, ABC and AMP are two right triangles, right angled at B and M respectively. Prove that triangle ABC similar to triangle AMP. Second one, CA upon PA is equal to BC upon MP. ಇಲ್ಲಿ ಕೊಟ್ಟಿರುವಂತಹ ಫಿಗರಲ್ಲಿ ಟ್ರಯಾಂಗಲ್ ABC ಈ ಟ್ರಯಾಂಗಲ್ ಹಾಗೆ ಟ್ರಯಾಂಗಲ್ AMP. ಸೊ ಇಲ್ಲಿ AMP ಈ ಎರಡು ಟ್ರಯಾಂಗಲ್ಸ್ ಆರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಎಟ್ B ಆ್ಯಂಡ್ M ಅಂತ ಹೇಳಿದ್ದಾರೆ. ಅಂದರೆ ABC ಅಂತ ಹೇಳುವ ಟ್ರಯಾಂಗಲಲ್ಲಿ ಆ್ಯಂಗಲ್ B ಈಸ್ 90 ಡಿಗ್ರಿ, ಹಾಗೆ AMP ಟ್ರಯಾಂಗಲಲ್ಲಿ ಆ್ಯಂಗಲ್ M ಈಸ್ 90 ಡಿಗ್ರಿ. ಸೊ ಇದು ನಮಗೆ ಕೊಟ್ಟಿದ್ದಾರೆ. ಹಾಗೆ ಏನು ಪ್ರೂವ್ ಮಾಡಬೇಕು ಅಂತ ಹೇಳಿ ದೇ ಹ್ಯಾವ್ ಗಿವನ್ ಅಸ್. ಸೊ ಫಸ್ಟ್ ಒನ್ನನ್ನು ಸಾಲ್ವ್ ಮಾಡ್ತಾ ಹೋಗುವ. ಸೊಲ್ಯೂಷನ್ ಫಾರ್ ದಿ ಫಸ್ಟ್ ಒನ್. ಇಲ್ಲಿ ವಿ ಹ್ಯಾವ್ ಟು ಪ್ರೂವ್ that triangle ABC is similar to triangle AMP. ಟ್ರಯಾಂಗಲ್ ABC ಟ್ರಯಾಂಗಲ್ AMP ಸಿಮಿಲರ್ ಆಗಿದೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾಗಿದೆ. ಇನ್ ಟ್ರಯಾಂಗಲ್ ABC ಹಾಗೆ AMPಯಲ್ಲಿ ನಾವು ಲಿಸ್ಟ್ ಮಾಡ್ತಾ ಹೋಗುವ. ಇನ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ AMP. ಸೊ ಈಗ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಲಿಕ್ಕೆ ನಮಗೆ ಏನು ಕ್ರೈಟೀರಿಯಾ ಇದೆಯೋ AA ಅಥವಾ AAA, SAS, SSS ಕ್ರೈಟೀರಿಯಾ, 4 ಕ್ರೈಟೀರಿಯಾಗಳನ್ನು ನಾವು ಏನು ಕಲ್ತಿದ್ದೇವೋ ಆ ಕ್ರೈಟೀರಿಯಾದಲ್ಲಿ ಯಾವ ಕ್ರೈಟೀರಿಯಾವನ್ನು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗುವ. ಈಗ ಎರಡೂ ಟ್ರಯಾಂಗಲ್ಸ್ ಆರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಅಲ್ವಾ? ಸೊ ದೇ ಹ್ಯಾವ್ ಗಿವನ್ ಅಸ್ ಇನ್ ದಿ ಕ್ವೆಶನ್. ಈಗ ಟ್ರಯಾಂಗಲ್ ABC ಅನ್ನು ತಗೊಂಡ್ರೆ ಆ್ಯಂಗಲ್ ABC ಅಥವಾ ಆ್ಯಂಗಲ್ B ಈಸ್ 90 ಡಿಗ್ರಿ. ಸೊ ಇನ್ ಟ್ರಯಾಂಗಲ್ ABC ಆ್ಯಂಗಲ್ B ಈಸ್ 90 ಡಿಗ್ರಿ. ಅದೇ ರೀತಿಯಲ್ಲಿ ಇಫ್ ಯು ಚೆಕ್ ದಿ ಟ್ರಯಾಂಗಲ್ AMP ಟ್ರಯಾಂಗಲಲ್ಲಿ ಆ್ಯಂಗಲ್ M ಈಸ್ 90 ಡಿಗ್ರಿ. ಸೊ ನಾವು B ಈಸ್ ಈಕ್ವಲ್ ಟು M ಅಂತ ಹೇಳಿ ಬರ್ಕೊಳ್ಬೋದು. ಬಿಕಾಸ್ ದೇ ಆರ್ 90 ಡಿಗ್ರಿ ಆ್ಯಂಗಲ್. B is equal to M, B is 90 degree, M is 90 degree. ಹಾಗೆ ಈಗ ಈ ಎರಡು ಟ್ರಯಾಂಗಲ್ಸನ್ನು ನೀವು ಚೆಕ್ ಮಾಡಿದರೆ ಇಲ್ಲಿ ಟ್ರಯಾಂಗಲ್ ABCಯಲ್ಲಿ ಆ್ಯಂಗಲ್ BAC, ಓಕೆ, ಆ್ಯಂಗಲ್ BAC. ಹಾಗೆ ಟ್ರಯಾಂಗಲ್ AMPಯಲ್ಲಿ ಯು ಹ್ಯಾವ್ ಆ್ಯಂಗಲ್ PAM, ಓಕೆ. ಆ್ಯಂಗಲ್ A ಅಂತ ಹೇಳುವಂಥದ್ದು ಎರಡೂ ಟ್ರಯಾಂಗಲ್ನಲ್ಲಿ ಕೂಡ ಇದೆ. ಸೊ ಹೌ ಐ ಕ್ಯಾನ್ ರೈಟ್ ದ್ಯಾಟ್ ಈಸ್ ಆ್ಯಂಗಲ್ CAB is equal to ಆ್ಯಂಗಲ್ PAM. ಆ್ಯಂಗಲ್ CAB ಈ ಆ್ಯಂಗಲ್ ಹಾಗೆ ಆ್ಯಂಗಲ್ PAM. So they are equal. So what reason we are going to mention here is A is a common angle. So A common ಆಗಿರುವ ಕಾರಣ common angle here in both the triangle they are equal. So now ಈಗ ಈ ಎರಡು ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು since the two angles are same, the corresponding angles are same, we can tell that triangle ABC is similar to triangle AMP.
ಸೊ ನಾವಿಲ್ಲಿ ಯೂಸ್ ಮಾಡಿರುವಂಥದ್ದು ಎ ಕ್ರೈಟೀರಿಯಾ. ಸೊ ವಿ ಹ್ಯಾವ್ ಯೂಸ್ಡ್ ಎ ಕ್ರೈಟೀರಿಯಾ in order to prove that triangle ABC is similar to AMP. ಫಸ್ಟ್ ಒನ್ ಪ್ರೂವ್ ಮಾಡಿ ಆಯಿತು. ಈಗ ಸೆಕೆಂಡ್ ಒನ್. ಸೊ ಫಸ್ಟಲ್ಲೇ ನಾವು ಟ್ರಯಾಂಗಲ್ ABC is similar to triangle AMP ಅಂತ ಹೇಳಿ ಪ್ರೂವ್ ಮಾಡಿದ್ದೇವೆ. ಈಗ ಇಲ್ಲಿ ಕೊಟ್ಟಿರುವಂತಹ ರೇಷಿಯೋ ಏನಿದೆಯೋ ಅದರಲ್ಲಿ ಇರುವಂಥದ್ದು CA ಅಪಾನ್ PA ಹಾಗೆ BC ಅಪಾನ್ MP. ಸೊ ನಾವಿಲ್ಲಿ ಟ್ರಯಾಂಗಲ್ಸ್ ಸಿಮಿಲರ್ ಅಂತೇಳಿ ಪ್ರೂವ್ ಮಾಡಿದ್ವಿ. ಈಗ ಕರೆಸ್ಪಾಂಡಿಂಗ್ ಸೈಡ್ಸ್ ಇದು ರೇಷಿಯೋ ತೆಗೆದ್ರೆ, ಇಫ್ ವಿ ಫೈಂಡ್ ದ್ಯಾಟ್ ದಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್, ವಿ ನೋ ಸಿಮಿಲರ್ ಟ್ರಯಾಂಗಲ್ ಇದ್ದರೆ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಇಲ್ಲಿ ನಮಗೆ ಟ್ರಯಾಂಗಲ್ ABC ಈಸ್ ಸಿಮಿಲರ್ ಟು ಟ್ರಯಾಂಗಲ್ AMP ಅಂತ ಹೇಳಿ ಈಗ ಗೊತ್ತು. ಇದರ ಕರೆಸ್ಪಾಂಡಿಂಗ್ ಸೈಡ್ಸಿನ ರೇಷಿಯೋಸನ್ನು ನಾವು ಬರ್ಕೊಳ್ಳುವ. ಸೊ ವಿ ಹ್ಯಾವ್ ಸೈಡ್ AB ಆಫ್ ಒನ್ ಟ್ರಯಾಂಗಲ್ divided by the corresponding side here is AM. So this is equal to BC divided by MP, that is equal to the third side CA divided by PA. Okay, ಇದು ಯಾಕೆಂದರೆ ಸಿಮಿಲರ್ ಟ್ರಯಾಂಗಲಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಓಕೆ, ಸೊ ಯು ಕ್ಯಾನ್ ರೈಟ್ ಸಿನ್ಸ್ ಇನ್ ಅ ಸಿಮಿಲರ್ ಟ್ರಯಾಂಗಲ್ corresponding sides are proportional. Corresponding sides are proportional. ಈಗ ಕ್ವೆಶನನ್ನು ಚೆಕ್ ಮಾಡಿ. ಕ್ವೆಶನಲ್ಲಿ ನಮಗೆ ಕೇಳಿರುವಂಥದ್ದು CA ಅಪಾನ್ PA ಇಸ್ ಈಕ್ವಲ್ ಟು BC ಅಪಾನ್ MP ಅಂತ ಹೇಳಿ. ಸೊ ಇದು ಇಲ್ಲಿದೆ. ಸೊ ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್ ದಿ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಿದ್ದೇವೆ. ಹಾಗೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ ಪ್ರೊಪೋರ್ಷನಲ್. ಅದರಲ್ಲಿ ನಮಗೆ CA ಬೈ PA ಇಸ್ ಈಕ್ವಲ್ ಟು BC ಬೈ MP ಅಂತ ಹೇಳಿ ನಾವು ಪಡ್ಕೊಂಡ್ವಿ. ಸೊ ಹೆನ್ಸ್ ದ ಪ್ರೂಫ್. ಸೊ ಏನು ಪ್ರೂವ್ ಮಾಡಬೇಕಿತ್ತು ಅದನ್ನು ನಾವು ಪ್ರೂವ್ ಮಾಡ್ಕೊಂಡ್ವಿ. ಸೊ ದಿಸ್ ಕ್ವೆಶನ್ ಇಸ್ ಈಸಿ. ಈ ಕ್ವೆಶನ್ ತುಂಬ ಈಸಿ ಇದೆ. ನಮಗೆ ಫಸ್ಟಿನ ಕ್ವೆಶನ್ಗೆ ಆನ್ಸರ್ ಮಾಡಿದರೆ ಟ್ರಯಾಂಗಲ್ ABC ಇಸ್ ಸಿಮಿಲರ್ ಟು ಟ್ರಯಾಂಗಲ್ AMP ಅಂತ ಹೇಳಿ ನೀವು ಪ್ರೂವ್ ಮಾಡಿಕೊಂಡ್ರೆ, ಸೆಕೆಂಡ್ ಒನ್ ಇಸ್ ದಿ ಡೈರೆಕ್ಟ್ ರಿಸಲ್ಟ್ ಆಫ್ ದಿ ಸಿಮಿಲಾರಿಟಿ. ಓಕೆ, ಸೊ ಈಗ 10th ಕ್ವೆಶನನ್ನು ಸಾಲ್ವ್ ಮಾಡುವ. 10th ಕ್ವೆಶನ್, CD and GH are respectively the bisectors of angle ACB and EGF such that D and H lie on the sides AB and EF of triangle ABC and triangle EFG. ಸೊ ಇಲ್ಲಿ ನಮಗೆ ಯಾವುದೇ ಫಿಗರನ್ನು ಅವರು ಕೊಡಲಿಲ್ಲ. ಹಾಗಾಗಿ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾವೊಂದು ಟ್ರಯಾಂಗಲ್, ಅದರಲ್ಲಿ ಎರಡು ಟ್ರಯಾಂಗಲ್ಸ್ ABC ಹಾಗೆ ಟ್ರಯಾಂಗಲ್ EFGಯನ್ನು ಡ್ರಾ ಮಾಡ್ಕೊಳ್ಬೇಕು. ಸೊ ABC ಮತ್ತು EFG ಟ್ರಯಾಂಗಲನ್ನು ನಾವು ಮೊದಲನೇದಾಗಿ ಮಾಡ್ಕೊಳ್ಳುವ. ಲೆಟ್ ಮಿ ಡ್ರಾ ದಿ ಟ್ರಯಾಂಗಲ್ಸ್. ಸೊ ಈ ಟ್ರಯಾಂಗಲ್ಸನ್ನು ನಾನು ABC ಮತ್ತು EFG ಅಂತ ಹೇಳಿ ಬರ್ಕೊಳ್ತೇನೆ. ಟ್ರಯಾಂಗಲ್ ABC ಇಸ್ ದಿಸ್ ಒನ್, ಹಾಗೆ ದಿಸ್ ಇಸ್ ಟ್ರಯಾಂಗಲ್ EFG. ಈಗ ನಮಗೆ ಕ್ವೆಶನಲ್ಲಿ ಕೊಟ್ಟಿರುವಂಥದ್ದು CD ಆ್ಯಂಡ್ GH ಆರ್ ದಿ ಬೈಸೆಕ್ಟರ್ಸ್ ಆಫ್ ಆ್ಯಂಗಲ್ ACB. ಇಲ್ಲಿ ಆ್ಯಂಗಲ್ ACB ಈಸ್ ದಿಸ್ ಆ್ಯಂಗಲ್, ಅದರ ಬೈಸೆಕ್ಟರ್, ಓಕೆ, ಕರೆಕ್ಟ್ ಹಾಫ್ ಆಗಿ ಡಿವೈಡ್ ಮಾಡುವಂತಹ ಒಂದು ಲೈನ್ ಏನಿದೆ, ಈ ಆ್ಯಂಗಲನ್ನು ಕರೆಕ್ಟಾಗಿ ಹಾಫ್ ಆಗಿ ಡಿವೈಡ್ ಮಾಡುವಂಥದ್ದು, ಅದನ್ನು CD ಅಂತ ಹೇಳಿ ನಾವು ಬರಿಬೇಕು. ಹಾಗೆ ಟ್ರಯಾಂಗಲ್ EFG ಯಲ್ಲಿರುವಂತಹ ಆ್ಯಂಗಲ್ EGF ಆ್ಯಂಗಲನ್ನು, ಅದರ ಬೈಸೆಕ್ಟರ್ ಏನಿದೆಯೋ ಅದನ್ನು ನಾವು GH ಅಂತ ಹೇಳಿ ಬರ್ಕೊಳ್ತೇವೆ. ಆ್ಯಂಗಲ್ ACB ಅದರ ಬೈಸೆಕ್ಟರ್ ದಟ್ ಈಸ್ CD. ಹಾಗೆ ಆ್ಯಂಗಲ್ EGF ಆ್ಯಂಡ್ ಇಟ್ಸ್ ಬೈಸೆಕ್ಟರ್ GH. ಓಕೆ, ಸೊ ಈಗ D and H lie on the sides
ಎ ಬಿ ಆ್ಯಂಡ್ ಎಫ್ ಇ. ಡಿ ಅಂತ ಹೇಳುವಂಥದ್ದು ಎ ಬಿ ಲೈನ್ನ ಮೇಲಿದೆ, ಹಾಗೆ ಹೆಚ್ ಅಂತ ಹೇಳುವಂತಹ ಪಾಯಿಂಟ್ ಇಟ್ ಈಸ್ ದೇರ್ ಆನ್ ಎಫ್ ಇ, ಓಕೆ, ಆಫ್ ದಿ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಇ ಎಫ್ ಜಿ ರೆಸ್ಪೆಕ್ಟಿವ್ಲಿ. ಇಫ್ triangle ABC is similar to triangle FEG, show that ಅಂತ ಹೇಳಿ 3 ಸಬ್ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವೆಶನಲ್ಲಿ ನಮಗೆ ಗಿವನ್ ಏನು, ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಇ ಜಿ. ಟ್ರಯಾಂಗಲ್ ಎ ಬಿ ಸಿ is similar to triangle FEG ಅಂತ ಹೇಳಿದ್ದಾರೆ. ಸೊ ಇಟ್ ಮೀನ್ಸ್ ದ್ಯಾಟ್ ಎ ಬಿ ಸಿ ಟ್ರಯಾಂಗಲ್ ಇಸ್ ಸಿಮಿಲರ್ ಟು ಟ್ರಯಾಂಗಲ್ FEG ಅಂತ ಹೇಳಿದರೆ ಇಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಸೊ ಎ ಆ್ಯಂಡ್ ಎಫ್ ಆರ್ ದಿ ಕರೆಸ್ಪಾಂಡಿಂಗ್ ಆ್ಯಂಗಲ್. ಹಾಗೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಆ್ಯಂಡ್ ಆಲ್ಸೋ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಜಿ, ಯಾಕೆಂದರೆ ದೇ ಆರ್ ದಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಇನ್ ದಿ ಟ್ರಯಾಂಗಲ್ಸ್. ಹಾಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಆಲ್ಸೋ ಪ್ರೊಪೋರ್ಷನಲ್. ಈಗ ಒಂದೊಂದೇ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗುವ. ಫಸ್ಟ್ ಒನ್ ಈಸ್ ಟು ಪ್ರೂವ್ ಸಿ ಡಿ ಅಪಾನ್ ಜಿ ಹೆಚ್ ಇಸ್ ಈಕ್ವಲ್ ಟು ಎ ಸಿ ಅಪಾನ್ ಎಫ್ ಜಿ. ಸಿ ಡಿ ಬೈ ಜಿ ಹೆಚ್ ಇಸ್ ಈಕ್ವಲ್ ಟು ಎ ಸಿ ಬೈ ಎಫ್ ಜಿ ಅಂತ ಹೇಳಿ ಪ್ರೂವ್ ಮಾಡಬೇಕು. ಇದನ್ನು ಪ್ರೂವ್ ಮಾಡಬೇಕಿದ್ರೆ ನಾವು ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಬಿಕಾಸ್ ಆಫ್ಟರ್ ಪ್ರೂವಿಂಗ್ ದಿ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ವಿ ಕ್ಯಾನ್ ಟೇಕ್ ದೇ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಲ್ವಾ. ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಅಂತ ಹೇಳಿ ಪ್ರೂವ್ ಮಾಡಿದರೆ ನಮಗೆ ಈ ರೇಷಿಯೋವನ್ನು ಪ್ರೂವ್ ಮಾಡಿದ ಹಾಗೆ. ಸೊ ಮೊದಲನೇದಾಗಿ ನಾವಿಲ್ಲಿ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಯಾವ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀನಿ? ಸೊ ಇಲ್ಲಿ ನಾವು ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕಾದ್ದು ಟ್ರಯಾಂಗಲ್ ಎ ಡಿ ಸಿ. ಓಕೆ, ಇಲ್ಲಿ ಇನ್ ಟ್ರಯಾಂಗಲ್ ಎ ಡಿ ಸಿ ಆ್ಯಂಡ್ ಟ್ರಯಾಂಗಲ್ ಎಫ್ ಹೆಚ್ ಜಿ. ಟ್ರಯಾಂಗಲ್ ಎ ಡಿ ಸಿ ಮತ್ತು ಟ್ರಯಾಂಗಲ್ ಎಫ್ ಹೆಚ್ ಜಿ. ಸೊ ಹೇಗೆ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದೆ ಅಂತ ಹೇಳುವಂಥದ್ದು ಇದು ಈ ರೇಷಿಯೋದ ಬೇಸಿಸ್ ಮೇಲೆ. ಸೊ ಈ ರೇಷಿಯೋದಲ್ಲಿ ಇಲ್ಲಿ ಎ ಡಿ ಸಿ ತಗೊಂಡೆ, ಹಾಗೆ ಕೆಳಗಡೆ ಎಫ್ ಹೆಚ್ ಜಿ. ಓಕೆ, ಎ ಡಿ ಸಿ ಹಾಗೆ ಎಫ್ ಹೆಚ್ ಜಿಯನ್ನು ತಗೊಂಡಿರುವಂಥದ್ದು. ಸೊ ಈಗ ನಾವು ಕನ್ಸಿಡರ್ ಮಾಡಬೇಕಾದ ಟ್ರಯಾಂಗಲ್ ಇಲ್ಲಿ ಎ ಡಿ ಸಿ ಹಾಗೆ ಎಫ್ ಜಿ ಹೆಚ್. ಎ ಡಿ ಸಿ ಆ್ಯಂಡ್ ಎಫ್ ಜಿ ಹೆಚ್ ಈ ಎರಡು ಟ್ರಯಾಂಗಲ್ಸನ್ನು ನೋಡಿ ನಾವು ಅದೆರಡು ಸಿಮಿಲರ್ ಅಂತ ಹೇಳಿ ಫಸ್ಟಿಗೆ ಪ್ರೂವ್ ಮಾಡಿಕೊಂಡ್ರೆ ದೇ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್ ಅಂತ ಹೇಳಿ ನಾವು ಪ್ರೂವ್ ಮಾಡ್ಕೊಳ್ಬೋದು. ಈಗ ಈ ಎರಡು ಟ್ರಯಾಂಗಲಲ್ಲಿ ಆ್ಯಂಗಲ್ ಎ ಹಾಗೆ ಆ್ಯಂಗಲ್ ಎಫ್ ಆರ್ ಈಕ್ವಲ್. ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್, ಅದನ್ನು ನಾವು ಇಲ್ಲಿ ಬರ್ಕೊಂಡಿದ್ದೇವೆ. ಹಾಗೆ ಅದು ಫ್ರಮ್ ದಿ ಗಿವನ್ ಕ್ರೈಟೀರಿಯಾ ವಿ ನೋ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಅದರ ಜೊತೆಗೆ ಇಲ್ಲಿ ಆ್ಯಂಗಲ್ ಡಿ ಸಿ ಇ ಎ ಏನಿದೆ, ಆ್ಯಂಗಲ್ ಡಿ ಸಿ ಎ ಹಾಗೆ ಆ್ಯಂಗಲ್ ಹೆಚ್ ಜಿ ಎಫ್. ಓಕೆ, ಸೊ ಈ ಆ್ಯಂಗಲ್ಸನ್ನು ನಾನು 1 ಮತ್ತು 2 ಅಂತ ಹೇಳಿ ಇಲ್ಲಿ ಬರ್ಕೊಂಡ್ರೆ ಆ್ಯಂಗಲ್ 1 ಆ್ಯಂಡ್ 2 ಆರ್ ಈಕ್ವಲ್. ಯಾಕೆ ಅಂತ ಹೇಳ್ಬೋದಾ? ಆ್ಯಂಗಲ್ 1 ಮತ್ತು 2 ಯಾಕೆ ಈಕ್ವಲ್ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಜಿಯನ್ನು ದಸ್ ಆ್ಯಂಗಲ್ ಸಿ ಆ್ಯಂಡ್ ಆ್ಯಂಗಲ್ ಜಿ ಅದನ್ನು ಬೈಸೆಕ್ಟ್ ಮಾಡ್ತಿರುವಂಥದ್ದು ಜಿ ಹೆಚ್ ಮತ್ತು ಸಿ ಡಿ. ಸೊ ಇಲ್ಲಿ ಆ್ಯಂಗಲ್ಸನ್ನು ಬೈಸೆಕ್ಟ್ ಮಾಡಿದಾಗ ಈ ಆ್ಯಂಗಲ್ ಈಕ್ವಲ್, ಹಾಗೆ ಈ ಆ್ಯಂಗಲ್ ಈಕ್ವಲ್. ಸೊ ನಮಗೆ ಆ್ಯಂಗಲ್ ಸಿ ಮತ್ತು ಜಿ ಈಕ್ವಲ್ ಅಂತ ಹೇಳಿ ನಾವು ಈಗಾಗಲೇ ಬರ್ಕೊಂಡಿದ್ದೇವೆ. ಆ್ಯಂಗಲ್ ಸಿ ಮತ್ತು ಜಿ ಈಕ್ವಲ್ ಆಗಿರುವ ಕಾರಣ ಆ ಎರಡು ಆ್ಯಂಗಲ್ಸನ್ನು ಬೈಸೆಕ್ಟರ್ ಡಿವೈಡ್ ಮಾಡಿದಾಗ ಏನು ಆ್ಯಂಗಲ್ ಫಾರ್ಮ್ ಆಗಿದೆಯೋ ವಿಚ್ ಆ್ಯಂಗಲ್ ಇಸ್ ಫಾರ್ಮ್ಡ್ ದೋಸ್ ಟು ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಓಕೆ, ಹಾಗಾಗಿ ನಾವು ಇಲ್ಲಿ ಆ್ಯಂಗಲ್ ಡಿ ಸಿ ಎ ಇಸ್ ಈಕ್ವಲ್ ಟು
angle HGF. Angle DCA is equal to angle HGF. That is angle 1 is equal to angle 2. ಈಗ ಎರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಈಕ್ವಲ್ ಆಗಿರುವ ಕಾರಣ ನಾವೇನು ಬರಿಬೋದು, ಟ್ರಯಾಂಗಲ್ ADC is similar to triangle FHG. Triangle ADC is similar to triangle FHG. ಸೊ ಇದಕ್ಕೆ ರೀಸನ್ ಏನು ಬರೀತೀರಿ ಇಲ್ಲಿ, ಆಂಗಲ್ ಕ್ರೈಟೀರಿಯಾ. ಸೊ 2 angles are equal. ಸೊ ಯು ಕ್ಯಾನ್ ಯೂಸ್ ಆಂಗಲ್ ಕ್ರೈಟೀರಿಯಾ. ಸೊ ಕಂಟಿನ್ಯೂಷನ್ ಪಾರ್ಟನ್ನು ಇಲ್ಲೇ ಪಕ್ಕದಲ್ಲಿ ಬರ್ಕೊಳ್ತೇನೆ. ಸೊ ಈಗ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಿ ಆಯಿತು. ಸೊ ಸಿನ್ಸ್ ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಈಗ ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿರುವ ಕಾರಣ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಓಕೆ, ಸೊ ಹಾಗಾಗಿ ಇದನ್ನು ಹೇಗೆ ಬರಿಬೋದು, AD ಅಪಾನ್ FH. ಓಕೆ, AD ಅಪಾನ್ FH ಓಕೆ ಈಸ್ ಈಕ್ವಲ್ ಟು DC ಅಪಾನ್ HG. AD ಅಪಾನ್ FH ಹಾಗೆ DC ಅಪಾನ್ HG. ಇನ್ನು ಉಳಿದಿರುವಂಥದ್ದು CA ಅಪಾನ್ GF. CA ಇಸ್ ಈಕ್ವಲ್ ಟು CA ಅಪಾನ್ GF. ಇಲ್ಲಿ ಕರೆಸ್ಪಾಂಡಿಂಗ್ sides are proportional. Corresponding sides are proportional. Corresponding sides proportional ಆಗಿರುವ ಕಾರಣ ಈ ರೀತಿಯಾಗಿ ನಾವು ಬರ್ಕೊಳ್ಬೋದು. ಸೊ ಈಗ ನಮಗೆ ಪ್ರೂವ್ ಮಾಡಲಿಕ್ಕೆ ಅವರು ಕೇಳಿರುವಂಥದ್ದು CD by GH is equal to AC by FG. ಸೊ ಇಲ್ಲಿ ಇದನ್ನೇ ನಾವು ಬರ್ಕೊಂಡಿರುವಂಥದ್ದು CD upon HG is equal to AC upon GF. ಸೊ ನಾವು ಪ್ರೂವ್ ಮಾಡಿದ್ವಿ, ಹೆನ್ಸ್ ದ ಪ್ರೂಫ್. ಸೊ ಇಲ್ಲಿ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಿಕೊಂಡು ಅದರ ಮೂಲಕ ದೇ ಆರ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್ ಅಂತ ಹೇಳುವ ಪಾಯಿಂಟನ್ನು ಇಟ್ಕೊಂಡು ನಾವು ಫಸ್ಟ್ ಕ್ವೆಶನನ್ನು ಆನ್ಸರ್ ಮಾಡಿದ್ವಿ. ನಾವು ಲೆಟ್ ಅಸ್ ಸಾಲ್ವ್ ದಿ ಸೆಕೆಂಡ್ ಒನ್. ಸೊ ಸೆಕೆಂಡಲ್ಲಿ ನಾವು ಟ್ರಯಾಂಗಲ್ DCB ಈಸ್ ಸಿಮಿಲರ್ ಟು ಟ್ರಯಾಂಗಲ್ HGE ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ಟ್ರಯಾಂಗಲ್ DCB ಇದು DCB ಟ್ರಯಾಂಗಲ್, ಹಾಗೆ ಟ್ರಯಾಂಗಲ್ HGE ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ನಾವೀಗ ಪ್ರೂವ್ ಮಾಡಬೇಕಾಗಿದೆ. ಸೊ ಲೆಟ್ ಅಸ್ ಡೂ ದ್ಯಾಟ್ ನಾವ್. ಈಗ ಸೆಕೆಂಡ್ ಕ್ವೆಶನಲ್ಲಿ ಪ್ರೂವ್ ಮಾಡಬೇಕಾಗಿರುವಂಥದ್ದು ಟ್ರಯಾಂಗಲ್ DCB ಈಸ್ ಸಿಮಿಲರ್ ಟು ಟ್ರಯಾಂಗಲ್ HGE. ಟ್ರಯಾಂಗಲ್ DCB ಹಾಗೆ HGE ಸಿಮಿಲರ್ ಅಂತ ಹೇಳಿ ನಾವೀಗ ಪ್ರೂವ್ ಮಾಡಬೇಕು. ಲೆಟ್ ಅಸ್ ಡೂ ದ್ಯಾಟ್. DCB ಟ್ರಯಾಂಗಲ್ನಲ್ಲಿ ಆ್ಯಂಗಲ್ B ಹಾಗೆ ಇಲ್ಲಿ ಟ್ರಯಾಂಗಲ್ HGEಯಲ್ಲಿ ಆ್ಯಂಗಲ್ E. ಓಕೆ, ದೇ ಆರ್ ಈಕ್ವಲ್. ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ E. ಸೊ ಹೇಗೆ ಬರೆದ್ವಿ, ಆ್ಯಂಗಲ್ B ಈಸ್ ಈಕ್ವಲ್ ಟು ಆ್ಯಂಗಲ್ E ಅಂತ ಹೇಳಿದರೆ ನಾವೀಗಾಗಲೇ ಬರೆದಿದ್ದೇವೆ. ದಟ್ಸ್ ಗಿವನ್ ಟು ಅಸ್ ಇನ್ ದಿ ಕ್ವೆಶನ್. ಓಕೆ, ಸೊ ಪ್ರೂವ್ಡ್ ಆಲ್ರೆಡಿ, ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಆಲ್ರೆಡಿ. ಕ್ವೆಶನಿಂದ ನಾವು ಅದನ್ನು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದೇವೆ. ಹಾಗೆ ಇನ್ನು ಆ್ಯಂಗಲ್ C ಏನಿದೆಯೋ, ಇಫ್ ಐ ಮೆನ್ಷನ್ ದಿಸ್ ಆ್ಯಂಗಲ್, ಓಕೆ, ಇದನ್ನು ಆ್ಯಂಗಲ್ 3 ಅಂತ ಹೇಳಿ ಮೆನ್ಷನ್ ಮಾಡಿದರೆ, ಹಾಗೆ ಇಲ್ಲಿ ಆ್ಯಂಗಲ್ HGF ಏನಿದೆ ಇದನ್ನು ಆ್ಯಂಗಲ್ 4 ಅಂತ ಹೇಳಿ ಮೆನ್ಷನ್ ಮಾಡ್ತೇನೆ. ಸೊ ಚೆಕ್ ದಿಸ್ ಆ್ಯಂಗಲ್, ಆ್ಯಂಗಲ್ BCD. ಓಕೆ, ಆ್ಯಂಗಲ್ BCD ಹಾಗೆ ಆ್ಯಂಗಲ್ EGH. ಆ್ಯಂಗಲ್ BCD ಮತ್ತು ಆ್ಯಂಗಲ್ EGH ಅನ್ನು ನೀವು ಚೆಕ್ ಮಾಡಿದರೆ ಅದು ಈಕ್ವಲ್, ದೇ ಆರ್ ಈಕ್ವಲ್. ಯಾಕೆ ಅಂತ ಹೇಳಿದರೆ ಆ್ಯಂಗಲ್ C ಈಸ್ ಈಕ್ವಲ್ ಟು ಆ್ಯಂಗಲ್ G ಅಂತ ಹೇಳಿ ನಮಗೆ ಗೊತ್ತಿದೆ. ಆ್ಯಂಗಲ್ C ಮತ್ತು G ಈಕ್ವಲ್ ಆಗಿದೆ. ಆ ಎರಡು ಆ್ಯಂಗಲನ್ನು ಬೈಸೆಕ್ಟರ್ಸ್ ಡಿವೈಡ್ ಮಾಡಿರುವ ಕಾರಣ ಬೈಸೆಕ್ಟ್ ಆದಮೇಲೆ ದೇ ಆರ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಬೈಸೆಕ್ಟರ್ ಅಂತ ಹೇಳಿದರೆ ಅದು ಆ್ಯಂಗಲನ್ನು ಎಕ್ಸಾಕ್ಟಾಗಿ ಹಾಫ್ ಆಗಿ ಡಿವೈಡ್ ಮಾಡುವಂಥದ್ದು. ಸೊ ಸಿನ್ಸ್ ಬೈಸೆಕ್ಟರ್ ಹ್ಯಾಸ್ ಡಿವೈಡೆಡ್ ದೋಸ್ ಆ್ಯಂಗಲ್ಸ್,
ಓಕೆ, ಇಲ್ಲಿ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 4. ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 4. ಸೊ ಇಫ್ ಯು ವಾಂಟ್ ಟು ಮೆನ್ಷನ್ ದಿ ರೀಸನ್ ಹಿಯರ್, ಏನು ಬರೀತೀರಿ? ಹಾಫ್ ಆಫ್ ಆ್ಯಂಗಲ್ ಸಿ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಆ್ಯಂಗಲ್ ಜಿ. ಸೊ ಈಗ ಆಲ್ರೆಡಿ ನಾವು ಆ್ಯಂಗಲ್ ಸಿ ಮತ್ತು ಜಿ ಈಕ್ವಲ್ ಅಂತ ಹೇಳಿ ಬರೆದಿದ್ದೇವೆ. ಸಿ ಮತ್ತು ಜಿ ಈಕ್ವಲ್ ಆದ ಕಾರಣ ಹಾಫ್ ಆಫ್ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಜಿ. ಹಾಗಾಗಿ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 4. ಸೊ ಇಲ್ಲಿ ಆ್ಯಂಗಲ್ 3 ಹಾಗೆ ಆ್ಯಂಗಲ್ 4 ಅವುಗಳೆರಡು ಈಕ್ವಲ್. ಸೊ ಇಲ್ಲಿ ಈಗ ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುವ ಹಿನ್ನೆಲೆಯಲ್ಲಿ ನಾವೇನು ಬರಿಬೋದು? ಟ್ರಯಾಂಗಲ್ ಡಿ ಸಿ ಬಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಹೆಚ್ ಜಿ ಇ. ಹೆನ್ಸ್ ಪ್ರೂವ್ಡ್. ಏನು ರೀಸನ್? ಇಲ್ಲಿ ಪ್ರೂವ್ ಮಾಡಿ ಆಯಿತು. ರೀಸನ್ ಏನು ಕೊಡ್ತೀರಿ? ಯಾವ ಕ್ರೈಟೀರಿಯಾವನ್ನು ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಿದ್ದಿಲ್ಲಿ? ವೆರಿ ಗುಡ್. ನಾವು ಯೂಸ್ ಮಾಡಿರುವಂಥದ್ದು ಎ ಕ್ರೈಟೀರಿಯಾ, ಆ್ಯಂಗಲ್ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಪ್ರೂವ್ ಮಾಡಿದ್ವಿ. ನಾವು ಸಿಮಿಲರ್ಲಿ ಲೆಟ್ ಅಸ್ ಸಾಲ್ವ್ ದಿ ಥರ್ಡ್ ಒನ್. ಸೊ ಈಸಿ ಇದೆ. ಥರ್ಡ್ ಒನ್ನನ್ನು ಕೂಡ ಹೀಗೆ ನಾವು ಸಾಲ್ವ್ ಮಾಡ್ಕೊಂಡು ಬಿಡುವ. ಥರ್ಡ್ ಕ್ವೆಶನಲ್ಲಿ ವಿ ಹ್ಯಾವ್ ಟು ಪ್ರೂವ್ ಟ್ರಯಾಂಗಲ್ ಡಿ ಸಿ ಎ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಹೆಚ್ ಜಿ ಎಫ್. ಸೊ ಡಿ ಸಿ ಎ ಟ್ರಯಾಂಗಲ್ ಇಸ್ ದಿಸ್ ಒನ್, ಡಿ ಸಿ ಎ, ಹಾಗೆ ಹೆಚ್ ಜಿ ಎಫ್ ಟ್ರಯಾಂಗಲ್ ಇಲ್ಲಿದೆ. ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡುವ. ಇನ್ ಟ್ರಯಾಂಗಲ್ ಡಿ ಸಿ ಎ ಆ್ಯಂಡ್ ಟ್ರಯಾಂಗಲ್ ಹೆಚ್ ಜಿ ಎಫ್, ಟ್ರಯಾಂಗಲ್ ಡಿ ಸಿ ಎ ಮತ್ತು ಟ್ರಯಾಂಗಲ್ ಹೆಚ್ ಜಿ ಎಫನ್ನು ಕನ್ಸಿಡರ್ ಮಾಡಿದ್ವಿ. ಸೊ ಇಲ್ಲಿ ಡಿ ಸಿ ಎ ಮತ್ತು ಹೆಚ್ ಜಿ ಎಫ್ ಟ್ರಯಾಂಗಲನ್ನು ನೀವು ಚೆಕ್ ಮಾಡಿದರೆ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಎಫ್ ಆರ್ ಈಕ್ವಲ್. ಇದು ಆಲ್ರೆಡಿ ನಮಗೆ ಪ್ರೂವ್ ಆಗಿರುವಂಥದ್ದು. ಸೊ ಯು ಕ್ಯಾನ್ ರೈಟ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಸೊ ಪ್ರೂವ್ಡ್ ಆಲ್ರೆಡಿ. ಓಕೆ, ಸೊ ಹೇಗೆ ಪ್ರೂವ್ ಮಾಡಿದ್ದು ನಾವು ಅದನ್ನು? ಆಲ್ರೆಡಿ ನಮಗೆ ಕ್ವೆಶನಲ್ಲಿ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಕೊಟ್ಟಿದ್ರು. ದೇ ಹ್ಯಾಡ್ ಗಿವನ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಇ ಜಿ. ಅದರಲ್ಲಿ ನಾವು ಎ ಇಸ್ ಈಕ್ವಲ್ ಟು ಎಫ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿ ಈಗ ನಾವು ಕನ್ಸಿಡರ್ ಮಾಡಿದ ಟ್ರಯಾಂಗಲ್ ಡಿ ಸಿ ಎ ಹಾಗೂ ಹೆಚ್ ಜಿ ಎಫ್ನಲ್ಲಿ ಯು ಕ್ಯಾನ್ ಸಿ ಯು ಹ್ಯಾವ್ ಆ್ಯಂಗಲ್ ಡಿ ಸಿ ಎ ಅಥವಾ ಎ ಸಿ ಡಿ ಆ್ಯಂಗಲ್. ಓಕೆ, ಹಾಗೆ ಆ್ಯಂಗಲ್ ಹೆಚ್ ಜಿ ಎಫ್ ಅಥವಾ ಎಫ್ ಜಿ ಹೆಚ್ ಆ್ಯಂಗಲ್. ಓಕೆ, ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಅಂತ ಹೇಳಿ ಮೆನ್ಷನ್ ಮಾಡಿರುವಂತಹ ಆ್ಯಂಗಲ್, ಇಲ್ಲಿ ಆ್ಯಂಗಲ್ 1 ಹಾಗೆ ಆ್ಯಂಗಲ್ 2. ಸೊ ಈ ಆ್ಯಂಗಲ್ಸ್ ಈಕ್ವಲ್. ಯಾಕೆ ಈ ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿದರೆ ಆ್ಯಂಗಲ್ ಸಿ, ಓಕೆ, ಆ್ಯಂಗಲ್ ಸಿ ಆ್ಯಂಡ್ ಆ್ಯಂಗಲ್ ಜಿ ಆರ್ ಈಕ್ವಲ್ ಅಂತ ಹೇಳಿ ನಾವಿಲ್ಲಿ ಹೇಳಿದ್ದೇವೆ. ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಜಿ ಈಕ್ವಲ್. ಅವುಗಳ ಬೈಸೆಕ್ಟರಿಂದ ಆ ಎರಡು ಆ್ಯಂಗಲ್ಸ್ ಹಾಫ್ ಆಗಿ ಡಿವೈಡ್ ಆಗ್ತಿದೆ. ಹಾಗಾಗಿ ಇಲ್ಲಿ ಹಾಫ್ ಆ್ಯಂಗಲ್ ಏನಿದೆಯೋ ಹಾಫ್ ಆಫ್ ಆ್ಯಂಗಲ್ ಸಿ ಆ್ಯಂಡ್ ಹಾಫ್ ಆಫ್ ಆ್ಯಂಗಲ್ ಜಿ ಆರ್ ಈಕ್ವಲ್. ಹಾಗಾಗಿ ನಾವಿಲ್ಲಿ ಏನು ಬರಿಬೋದು? ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 2. ಸೊ ಹೇಗೆ? ದಟ್ ಈಸ್ ಹಾಫ್ ಆಫ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಆ್ಯಂಗಲ್ ಜಿ. ಈಗ ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುವ ಹಿನ್ನೆಲೆಯಲ್ಲಿ ವಾಟ್ ಯು ಕ್ಯಾನ್ ರೈಟ್ ದಟ್ ಟ್ರಯಾಂಗಲ್ ಡಿ ಸಿ ಎ ಸಿಮಿಲರ್ ಟು ಟ್ರಯಾಂಗಲ್ ಹೆಚ್ ಜಿ ಎಫ್. ಟ್ರಯಾಂಗಲ್ ಡಿ ಸಿ ಎ ಮತ್ತು ಟ್ರಯಾಂಗಲ್ ಹೆಚ್ ಜಿ ಎಫ್ ಸಿಮಿಲರ್ ಅಂತ ಹೇಳಿ ಬರಿಬೋದು. ಸೊ ನಾವಿಲ್ಲಿ ಯೂಸ್ ಮಾಡಿರುವಂಥದ್ದು ಎ ಕ್ರೈಟೀರಿಯಾ ಆಫ್ ಸಿಮಿಲಾರಿಟಿ. ಸೊ ಇದು ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ನಾವು ಯಾವ ಟ್ರಯಾಂಗಲನ್ನು ಕೊಟ್ಟಿದ್ದಾರೋ ಆ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿಕೊಂಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ನಮಗೆ ಆಲ್ರೆಡಿ ಒಂದು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟಂತಹ ಕ್ರೈಟೀರಿಯಾವನ್ನು ನಾವು ಯೂಸ್ ಮಾಡಿಕೊಂಡು ಪ್ರೂವ್ ಮಾಡಿದರೆ ಆಯಿತು. So let us solve the 11th question. Question number 11. In figure 6.40, E is a point on the side CB produced of an isosceles triangle ABC with AB is equal to AC. If AD perpendicular BC and EF perpendicular AC, prove that triangle ABD is similar to triangle ECF. Okay. So figure ಅನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಇ ಅಂತ ಹೇಳುವಂತಹ ಪಾಯಿಂಟ್ ಅದು ಸಿ ಬಿ ಸೈಡಿಂದ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಓಕೆ,
ಯಾವ ಸೈಡ್ ಅದು ಸಿ ಬಿ ಅಂತ ಹೇಳುವಂಥದ್ದು ಒಂದು ಐಸೋಸ್ಲೆಸ್ ಟ್ರಯಾಂಗಲ್. ಎ ಬಿ ಸಿ ಇನ್ ದಿಸ್ ಫಿಗರ್ ಈಸ್ ಅನ್ ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಟ್ರಯಾಂಗಲ್ಸ್ ಅಂದರೆ 3 sides ಆಫ್ ದಿ ಟ್ರಯಾಂಗಲಲ್ಲಿ 2 sides ಹ್ಯಾವ್ ದಿ ಸೇಮ್ ಮೆಷರ್ಮೆಂಟ್. ಓಕೆ, ಸೊ ಈ ಐಸೋಸ್ಲೆಸ್ ಟ್ರಯಾಂಗಲಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಓಕೆ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿರುವಂತಹ ಐಸೋಸ್ಲೆಸ್ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಬಿ ಸಿ ಸೈಡನ್ನು ಈ ಪಾಯಿಂಟ್ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಿ ಸಿ ಸೈಡನ್ನು ಈ ಪಾಯಿಂಟ್ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಾದ ಮೇಲೆ ಎ ಡಿ ಅಂತ ಹೇಳುವಂತಹ ಒಂದು ಪರ್ಪೆಂಡಿಕ್ಯುಲರನ್ನು ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ತಾರೆ. ಎ ಡಿಯನ್ನು ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ತಾರೆ. ಹಾಗೆ ಇ ಎಫ್ ಅಂತ ಹೇಳುವಂತಹ ಒಂದು ಲೈನನ್ನು ಎಕ್ಸ್ಟೆಂಡ್ ಮಾಡಿದ ಪಾಯಿಂಟ್ ಇ ಇಂದ ಇ ಎಫ್ ಅಂತ ಹೇಳುವಂತಹ ಲೈನನ್ನು ಎ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ತಾರೆ. ಸೊ ಹಿಯರ್ ವಿ ನೀಡ್ ಟು ಪ್ರೂವ್ ದ್ಯಾಟ್ ಟ್ರಯಾಂಗಲ್ ಎ ಬಿ ಡಿ ಅಂತ ಹೇಳುವಂತಹ ಟ್ರಯಾಂಗಲು ಇ ಸಿ ಎಫ್ ಅನ್ನುವ ಟ್ರಯಾಂಗಲ್ಗೆ ಸಿಮಿಲರ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ದ ಟ್ರಯಾಂಗಲ್ ಎ ಬಿ ಡಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಇ ಸಿ ಎಫ್. ಓಕೆ, ಈಗ ದೇ ಹ್ಯಾವ್ ಗಿವನ್ ಅಸ್ ಏನು ಕೊಟ್ಟಿದ್ದಾರೆ? ಎ ಬಿ ಸಿ ಈಸ್ an isosceles triangle. ABC is an isosceles triangle, and in this isosceles triangle AB is equal to AC. AB ಮತ್ತು AC ಸೈಡ್ಗಳು ಈಕ್ವಲ್ ಅಂತ ಹೇಳಿ ಕೊಟ್ಟಿದ್ದಾರೆ. So we know property of the triangle that when two sides are equal, angles opposite to these sides are equal. ಸೊ ಇಲ್ಲಿ ಎ ಬಿ ಸೈಡಿಗೆ ಎ ಬಿ ಸೈಡ್ ಇಲ್ಲಿದೆ, ಅದಕ್ಕೆ ಒಪೋಸಿಟ್ ಆಗಿರುವಂತಹ ಆ್ಯಂಗಲ್ ಸಿ. ಎ ಬಿ ಸೈಡಿಗೆ ಒಪೋಸಿಟ್ ಆಗಿರುವಂತಹ ಆ್ಯಂಗಲ್ ಸಿ, ಹಾಗೆ ಎ ಸಿ ಸೈಡಿಗೆ ಒಪೋಸಿಟ್ ಆಗಿರುವಂತಹ ಆ್ಯಂಗಲ್ ಬಿ. ಸೊ ದೇ ಆರ್ ಈಕ್ವಲ್. ಆ್ಯಂಗಲ್ ಸಿ ದಟ್ ಈಸ್ ಒಪೋಸಿಟ್ ಟು ದಿ ಸೈಡ್ ಎ ಬಿ ಆ್ಯಂಡ್ ಆ್ಯಂಗಲ್ ಬಿ ದಟ್ ಈಸ್ ಒಪೋಸಿಟ್ ಟು ದಿ ಸೈಡ್ ಎ ಸಿ. ಓಕೆ, ಎ ಬಿ ಸೈಡ್ಗೆ ಒಪೋಸಿಟ್ ಆಗಿರುವಂಥದ್ದು ಆ್ಯಂಗಲ್ ಸಿ, ಎ ಸಿ ಸೈಡ್ಗೆ ಒಪೋಸಿಟ್ ಆಗಿರುವಂತಹ ಆ್ಯಂಗಲ್ ಬಿ. ದೀಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್. ಕಾರಣ ಆ್ಯಂಗಲ್ಸ್ opposite to the equal sides are equal. Angles opposite to the equal sides. ಎರಡು ಈಕ್ವಲ್ ಸೈಡ್ಸಿಗೆ ಒಪೋಸಿಟ್ ಆಗಿರುವಂತಹ ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಈ ಪಾಯಿಂಟನ್ನು ಕನ್ಸಿಡರ್ ಮಾಡಿಕೊಂಡು ಈಗ ನಾವು ಪ್ರೂವ್ ಮಾಡಲಿಕ್ಕೆ ಕೇಳಿರುವಂಥದ್ದು ಟ್ರಯಾಂಗಲ್ ಎ ಬಿ ಡಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಇ ಸಿ ಎಫ್. ಆ ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡ್ಕೊಳ್ಳುವ. ಇನ್ ಟ್ರಯಾಂಗಲ್ ಎ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಇ ಸಿ ಎಫ್, ಎ ಬಿ ಡಿ ಮತ್ತು ಇ ಸಿ ಎಫ್ ಟ್ರಯಾಂಗಲಲ್ಲಿ. ಓಕೆ, ಸೊ ಇಲ್ಲಿ ಟ್ರಯಾಂಗಲ್ಸನ್ನು ಹೈಲೈಟ್ ಮಾಡಿದ್ದೇನೆ. ಎ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಇ ಸಿ ಎಫ್. ಓಕೆ, ಈ ಎರಡು ಟ್ರಯಾಂಗಲಲ್ಲಿ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಎ ಬಿ ಡಿ ಟ್ರಯಾಂಗಲ್ನಲ್ಲಿರುವಂಥ ಆ್ಯಂಗಲ್ ಬಿ ದಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಇದು ಆಲ್ರೆಡಿ ನಾವು ಮೇಲೆ ಪ್ರೂವ್ ಮಾಡಿರುವಂಥದ್ದು. ಸೊ ಪ್ರೂವ್ಡ್ ಅಬೋವ್ ಅಥವಾ ಪ್ರೂವ್ಡ್ ಆಲ್ರೆಡಿ. ಓಕೆ, ಹಾಗೆ ಈ ಎರಡು ಟ್ರಯಾಂಗಲ್ಸನ್ನು ನೀವು ಕನ್ಸಿಡರ್ ಮಾಡಿದಲ್ಲಿ ಇಲ್ಲಿ ಆ್ಯಂಗಲ್ ಎಫ್ ಏನಿದೆಯೋ ಆ್ಯಂಗಲ್ ಎಫ್ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ, ಹಾಗೆ ಆ್ಯಂಗಲ್ ಡಿ ಈಸ್ 90. ಆ್ಯಂಗಲ್ ಸಿ ಎಫ್ ಇ. ಓಕೆ, ಆ್ಯಂಗಲ್ ಸಿ ಎಫ್ ಇ ಅಂತ ಹೇಳುವಂಥದ್ದು 90 ಡಿಗ್ರಿ, ಹಾಗೆ ಆ್ಯಂಗಲ್ ಬಿ ಡಿ ಎ ಈಸ್ 90 ಡಿಗ್ರಿ. ಸಿ ಎಫ್ ಇ ಆ್ಯಂಡ್ ಬಿ ಡಿ ಎ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ. ಅದನ್ನು ಬರ್ಕೊಳ್ಳುವ. ಬಿ ಡಿ ಎ ಆ್ಯಂಗಲ್ ಇಸ್ ಈಕ್ವಲ್ ಟು ಸಿ ಎಫ್ ಇ. ಆ್ಯಂಗಲ್ ಬಿ ಡಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎಫ್ ಇ 90 ಡಿಗ್ರಿ ಆ್ಯಂಗಲ್. ಸೊ ಇಲ್ಲಿ ನಾವು ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಿದ ಕಾರಣ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ್ಯಾಟ್ ಟ್ರಯಾಂಗಲ್ ಎ ಬಿ ಡಿ is similar to triangle ECF. ABD triangle is similar to triangle ECF
ರೀಸನ್ ಈಸ್ ದಿ ಆ್ಯಂಗಲ್ ಕ್ರೈಟೀರಿಯಾ. ಎ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಪ್ರೂವ್ ಮಾಡಿದ್ವಿ. ಸೊ ಯು ಕ್ಯಾನ್ ರೈಟ್ ಹೆನ್ಸ್ ದಿ ಪ್ರೂಫ್. ಈಗ 12th ಕ್ವೆಶನನ್ನು ಸಾಲ್ವ್ ಮಾಡುವ. Sides AB and BC and median AD of a triangle ABC are respectively proportional to sides PQ, QR and median PM of triangle PQR as shown in the figure. Now show that triangle ABC is similar to triangle PQR. Okay, so ಇಲ್ಲಿ ಕ್ವೆಶನ್ ಅಲ್ಲಿ ನಮಗೆ AB is proportional to PQ ಹಾಗೆ BC is proportional to QR. ಅದೇ ರೀತಿಯಲ್ಲಿ median AD is proportional to the median PM. ಓಕೆ, ಕೊಟ್ಟಿರುವಂತಹ ಎರಡು ಟ್ರಯಾಂಗಲ್ನಲ್ಲಿ ಎರಡು ಸೈಡ್ಸ್ ಹಾಗೆ ಮೀಡಿಯನ್ ಪ್ರೊಪೋರ್ಷನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ರೈಟ್ ವಾಟ್ ಈಸ್ ಗಿವನ್ ಟು ಅಸ್. ಓಕೆ, ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ವಾ. ಹಾಗೆ ಮೀಡಿಯನ್ ಅಂತ ಹೇಳಿದರೆ ದ್ಯಾಟ್ ಈಸ್ ದಿ ಪಾಯಿಂಟ್ ವಿಚ್ ಡಿವೈಡ್ಸ್ ದಿ ಸೈಡ್ಸ್ ಇಂಟು ಹಾಫ್. ಓಕೆ, ಸೊ ಈಗ ಎ ಬಿ is proportional to PQ. So AB by PQ is equal to BC by QR. And this is proportional to the median AD and PM. So this is given to us in the question. ಇದು ನಮಗೆ ಕ್ವೆಶನ್ ಅಲ್ಲಿ ಕೊಟ್ಟಿರುವಂಥದ್ದು. AB, BC, AD are proportional to PQ, QR ಮತ್ತು PM. ಸೊ ಪ್ರೊಪೋರ್ಷನಲ್ ಅಂತ ಹೇಳಿದಾಗ ನಾವು ಅದನ್ನು ಈ ರೀತಿಯಾಗಿ ಬರ್ಕೊಳ್ಬೋದು. ಈಗ ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು, ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅಂತ ಹೇಳುವಂತಹ ಟ್ರಯಾಂಗಲ್ಸ್ ಏನಿದೆಯೋ ಅಂದರೆ ಈ ಫಿಗರಲ್ಲಿ ಕೊಟ್ಟಂತಹ ಟ್ರಯಾಂಗಲ್. ಸೊ ದಿಸ್ ಈಸ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ದಿಸ್ ಈಸ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ನಾವೀಗ ಪ್ರೂವ್ ಮಾಡಬೇಕು. ಸೊ ಸಿಮಿಲಾರಿಟಿ ಕ್ರೈಟೀರಿಯಾಸ್ ನಿಮಗೆ ಗೊತ್ತಿದೆ. ನಮಗೆ ಇಲ್ಲಿ ಕ್ವೆಶನಲ್ಲಿ ಅವರು ಕೊಟ್ಟಿರುವಂತಹ ಪ್ರೊಪೋರ್ಷನಾಲಿಟಿ ಏನಿದೆಯೋ ಅದು ಎರಡು ಸೈಡ್ಗಳಿಗೆ ಮಾತ್ರ ಲಿಮಿಟೆಡ್ ಆಗಿರುವಂಥದ್ದು. ಥರ್ಡ್ ಒನ್ ದೇ ಹ್ಯಾವ್ ಗಿವನ್ ಅಸ್ ದ್ಯಾಟ್ ದೇ ಆರ್ ಮೀಡಿಯನ್ಸ್ ಆರ್ ಪ್ರೊಪೋರ್ಷನಲ್. ಮೀಡಿಯನ್ಸ್ ಪ್ರೊಪೋರ್ಷನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಸ್ 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 ಕ್ರೈಟೀರಿಯಾವನ್ನು ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಮೀಡಿಯನನ್ನು ಕೊಟ್ಟಿರುವಂಥದ್ದು. ಸೊ ಈಗ ಎರಡು ಸೈಡ್ಸ್ ಈಕ್ವಲ್ ಅಂತ ಹೇಳುವಂಥದ್ದು ನಮಗೆ ಆಲ್ರೆಡಿ ಇಲ್ಲಿ ಗಿವನ್ ಇದೆ. ಅದರ ಜೊತೆಗೆ ನಾವು ಥರ್ಡ್ ಸೈಡನ್ನು ಇನ್ಕಾರ್ಪೊರೇಟ್ ಮಾಡಿಕೊಳ್ಳಿಕ್ಕೆ ಆದರೆ ಬೈ ಎಸ್ 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 ಕ್ರೈಟೀರಿಯಾ ವಿ ಕ್ಯಾನ್ ಪ್ರೂವ್ ದ್ಯಾಟ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಈಗ ನಾವು ಸಾಲ್ವ್ ಮಾಡ್ತಾ ಹೋಗುವ. ಸಾಲ್ವ್ ಮಾಡ್ತಾ ಮಾಡ್ತಾ ಯಾವ ಕ್ರೈಟೀರಿಯಾವನ್ನು ಇನ್ಕಾರ್ಪೊರೇಟ್ ಮಾಡ್ಬೋದು ಅಂತ ಹೇಳಿ ನಾವು ನೋಡ್ತಾ ಹೋಗುವ. ಈಗ ಇಲ್ಲಿ ಎ ಡಿ ಅಂತ ಹೇಳುವಂಥದ್ದು ಬಿ ಸಿಗೆ ಮೀಡಿಯನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಪಿ ಎಮ್ ಅಥವಾ ಎಮ್ ಪಿ ಅಂತ ಹೇಳುವಂಥದ್ದು ಕ್ಯೂ ಆರ್ ಲೈನ್ನ ಮೀಡಿಯನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಬಿ ಡಿ ಮತ್ತು ಸಿ ಡಿ ಸೇಮ್ ಮೆಷರ್ಮೆಂಟ್ ಇದೆ, ಕ್ಯೂ ಎಮ್ ಮತ್ತು ಎಮ್ ಆರ್ ಸೇಮ್ ಮೆಷರ್ಮೆಂಟ್ ಇದೆ ಅಂತ ಹೇಳಿ. ಈಗ ಗಿವನ್ ಕ್ರೈಟೀರಿಯಾ ಏನಿದೆಯೋ ಅದನ್ನು ಬರ್ಕೊಳ್ತಾ ಇದ್ದೇನೆ. ಎ ಬಿ by PQ is equal to BC by QR, that is equal to AD by PM. ಸೊ ಇಲ್ಲಿ BC ಮತ್ತು QR, ಸೊ BC ಮತ್ತು QR ಸೈಡಲ್ಲಿ ಮೀಡಿಯನನ್ನು ನಮಗೆ ತೋರಿಸಿರುವ ಕಾರಣ ನಾವು ಇದನ್ನು ಹಾಫ್ ಆಫ್ ಬಿ ಸಿ ಅಂತ ಹೇಳಿ ಬರ್ಕೊಂಡ್ರೆ ಬಿ ಡಿ ಅಂತ ಹೇಳಿ ಬರಿಬೋದು, ಅಥವಾ ಹಾಫ್ ಆಫ್ ಬಿ ಸಿ ಅಂದರೆ ಅದನ್ನು ಸಿ ಡಿ ಅಂತಲೂ ಮೆನ್ಷನ್ ಮಾಡ್ಬೋದು. ಹಾಗೆ ಹಾಫ್ ಆಫ್ ಕ್ಯೂ ಆರ್ ಅಂದರೆ ದಟ್ ಈಸ್ ಈಕ್ವಲ್ ಟು ಕ್ಯೂ ಎಮ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಎಮ್ ಆರ್ ಅಂತ ಹೇಳಿ ಅರ್ಥ. ಸೊ ಈಗ ಎ ಬಿ ಬೈ ಪಿ ಕ್ಯೂ ಅನ್ನು ಹಾಗೆ ಬರ್ಕೊಳ್ತೇನೆ. ಸೊ ಐ ಆಮ್ ರೈಟಿಂಗ್ ಎ ಬಿ ಬೈ ಪಿ ಕ್ಯೂ ಆ್ಯಸ್ ಸಚ್. ಬಿ ಸಿಯನ್ನು ಐ ವಿಲ್ ಬಿ ರೈಟಿಂಗ್ ಇಟ್ ಆ್ಯಸ್ ಹಾಫ್ ಆಫ್ ಬಿ ಸಿ. ಹಾಗೆ ಕ್ಯೂ ಆರ್ ಅನ್ನು ಹಾಫ್ ಆಫ್ ಕ್ಯೂ ಆರ್ ಅಂಥೇಳಿ ಬರ್ಕೊಳ್ತಾ ಇದ್ದೇನೆ. ಸೊ ಈಗ ಇಲ್ಲಿ ಹಾಫ್ ಮತ್ತು ಹಾಫನ್ನು ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮ್ಮ ಈಕ್ವೇಷನಲ್ಲಿ ಯಾವುದೇ ಚೇಂಜಸ್ ಬರೋದಿಲ್ಲ. ಸೊ ದ್ಯಾಟ್ ವಿಲ್ ಬಿ ಬಿ ಸಿ ಬೈ ಕ್ಯೂ ಆರ್ ಇಟ್ ಸೆಲ್ಫ್. ಹಾಗೆ ಎ ಡಿ ಬೈ ಪಿ ಎಮ್ಮನ್ನು ಹಾಗೆ ಬರ್ಕೊಳ್ತೇನೆ. ಈಗ ಹಾಫ್ ಆಫ್ ಬಿ ಸಿಯನ್ನು ನಾನು ಬಿ ಡಿ ಅಂತ ಹೇಳಿ ಬರ್ಕೊಳ್ತೇನೆ. ಹಾಗೆ ಹಾಫ್ ಆಫ್ ಕ್ಯೂ ಆರನ್ನು ಕ್ಯೂ ಎಮ್ ಅಂತ ಹೇಳಿ ಬರ್ಕೊಳ್ತೇನೆ. ಓಕೆ,
ಸೊ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಅಂದರೆ ದಟ್ ಈಸ್ ಬಿ ಡಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಕ್ಯೂ ಆರ್ ಅಂದರೆ ಕ್ಯೂ ಎಮ್. ದಿಸ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್. ಬೇರೆ ಯಾವುದ್ರಲ್ಲೂ ಯಾವ ಚೇಂಜಸನ್ನು ನಾನು ಮಾಡಿಕೊಳ್ಳಿಲ್ಲ. ಬಿ ಸಿಯನ್ನು ಹಾಫ್ ಆಫ್ ಬಿ ಸಿ, ಕ್ಯೂ ಆರನ್ನು ಹಾಫ್ ಆಫ್ ಕ್ಯೂ ಆರ್ ಅಂತ ಹೇಳಿ ಬರ್ಕೊಂಡೆ. ದಟ್ ಈಸ್ ನಥಿಂಗ್ ಬಟ್ ಬಿ ಡಿ ಬೈ ಕ್ಯೂ ಎಮ್. ಈಗ ನೀವು ಇದನ್ನು ಚೆಕ್ ಮಾಡಿ. ಎ ಬಿ, ಬಿ ಡಿ ಹಾಗೆ ಎ ಡಿ. ಓಕೆ, ದಿಸ್ ಈಸ್ ಎ ಟ್ರಯಾಂಗಲ್. ಹಾಗೆ ಇಲ್ಲಿ ಪಿ ಕ್ಯೂ, ಕ್ಯೂ ಎಮ್ ಮತ್ತು ಪಿ ಎಮ್ ಇದು ಒಂದು ಟ್ರಯಾಂಗಲ್. ನಾವೀಗ ಬರೆದಿರುವಂತಹ ರೇಷಿಯೋಸನ್ನು ನೋಡಿದರೆ ಯೂಸಿಂಗ್ ದ್ಯಾಟ್ ನಾವೇನು ಪ್ರೂವ್ ಮಾಡ್ಬೋದು? ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡ್ಬೋದು. ಸೊ ಇಲ್ಲಿ ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು? ಟ್ರಯಾಂಗಲ್ ಎ ಬಿ ಡಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎಮ್. ಈಗಷ್ಟೇ ನಾವು ಪ್ರೂವ್ ಮಾಡಿದ್ದು ಟ್ರಯಾಂಗಲ್ ಎ ಬಿ ಡಿ ಹಾಗೆ ಟ್ರಯಾಂಗಲ್ ಪಿ ಕ್ಯೂ ಎಮ್ ಸಿಮಿಲರ್ ಅಂತ ಹೇಳಿ. ಈಗ ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿರುವ ಕಾರಣ ಯು ಕ್ಯಾನ್ ರೈಟ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಕ್ಯೂ ಈಕ್ವಲ್ ಅಂತ ಹೇಳಿ ನಾವು ಇಲ್ಲಿ ಬರಿಬೋದು. ಸೊ ಐ ವಿಲ್ ರೈಟ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಇದನ್ನು ನಾನು ಸ್ಟಾರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇನೆ. ಓಕೆ, ಸೊ ಪ್ರೀವಿಯಸ್ಲಿ ನಾವಿಲ್ಲಿ ಎ ಬಿ ಡಿ ಟ್ರಯಾಂಗಲ್ ಇಸ್ ಸಿಮಿಲರ್ ಟು ಪಿ ಕ್ಯೂ ಎಮ್ ಟ್ರಯಾಂಗಲ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಅದು ಸಿಮಿಲರ್ ಆದ ಕಾರಣ ನಾವು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಅಂತ ಹೇಳಿ ಹೇಳ್ಬೋದು. ಯಾಕೆಂದರೆ ಇನ್ ಅ ಸಿಮಿಲರ್ ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರ್ತದೆ, ಹಾಗೆ ಕರೆಸ್ಪಾಂಡಿಂಗ್ ಸೈಡ್ಸು ಪ್ರೊಪೋರ್ಷನಲ್ ಆಗಿರ್ತವೆ. ಸೊ ನಾವಿಲ್ಲಿ ಎಸ್ 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 ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ಆ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡಿರುವಂಥದ್ದು. ಈಗ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಕ್ಯೂ ಬರೆದ್ವಿ. ಈಗ ನಾವು ಪ್ರೂವ್ ಮಾಡಬೇಕಾಗಿರುವಂತಹ ಟ್ರಯಾಂಗಲನ್ನು ಕನ್ಸಿಡರ್ ಮಾಡುವ. ಸೊ ಇಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ, ಈಗ ಎ ಬಿ ಸಿ ಟ್ರಯಾಂಗಲ್ನಲ್ಲಿ, ಸೊ ಇಲ್ಲಿ ಇದು ಎ ಬಿ ಸಿ ಟ್ರಯಾಂಗಲ್ ಹಾಗೆ ಇದು ಪಿ ಕ್ಯೂ ಆರ್ ಟ್ರಯಾಂಗಲ್, ಅದನ್ನು ನಾವು ಪ್ರೂವ್ ಮಾಡಬೇಕಿತ್ತು. ಎ ಬಿ ಸಿ ಟ್ರಯಾಂಗಲ್ನಲ್ಲಿರುವ ಆ್ಯಂಗಲ್ ಬಿ ಹಾಗೆ ಪಿ ಕ್ಯೂ ಆರ್ ಟ್ರಯಾಂಗಲ್ನಲ್ಲಿ ಆ್ಯಂಗಲ್ ಕ್ಯೂ ಈಕ್ವಲ್. ಸೊ ಇಲ್ಲಿ ಯು ಕ್ಯಾನ್ ರೈಟ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಸೊ ಇದನ್ನು ಆಲ್ರೆಡಿ ನಾವು ಇಲ್ಲಿ ಪ್ರೂವ್ ಮಾಡಿದ್ವಿ. ಸೊ ಇಲ್ಲಿ ಫ್ರಮ್ ಸ್ಟಾರ್ ಅಂತ ಹೇಳಿ ಬರ್ಕೊಳ್ಳಿ. ಫ್ರಮ್ ಸ್ಟಾರ್ ಅಂತ ಹೇಳಿ ಮೆನ್ಷನ್ ಮಾಡಿದ ಈಕ್ವೇಷನಲ್ಲಿ ನಾವು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಕ್ಯೂ ಅಂತ ಹೇಳಿ ಬರೆದಿದ್ದೇವೆ. ಹಾಗೆ ಇಲ್ಲಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಅಂತ ನಮಗೆ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಅಸ್ ಇನ್ ದಿ ಕ್ವೆಶ್ಚನ್. ಅದನ್ನು ಬರ್ಕೊಳ್ವ. ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಎ ಬಿ and BC are proportional to PQ and QR ಅಲ್ವಾ. AB is proportional to PQ ಹಾಗೆ BC is proportional to QR and angle B and QR equal ಅಲ್ವಾ. AB ಮತ್ತು BC ಅಲ್ಲಿ ಇರುವಂಥ ಆ್ಯಂಗಲ್ ಬಿ ಹಾಗೆ ಸೈಡ್ PQ ಮತ್ತು QR ಅಲ್ಲಿ ಫಾರ್ಮ್ ಆಗಿರುವಂತಹ ಆ್ಯಂಗಲ್ ಕ್ಯೂ. ಓಕೆ, ಸೊ ಇದು ಈಕ್ವಲ್ ಆಗಿರುವ ಕಾರಣ ದೀಸ್ ಟು ಸೈಡ್ಸ್ ಆರ್ ಪ್ರೊಪೋರ್ಷನಲ್ ಆ್ಯಂಡ್ ದಿ ಆ್ಯಂಗಲ್ ಈಸ್ ಈಕ್ವಲ್. ಹಾಗಾಗಿ ವಿ ಕ್ಯಾನ್ ರೈಟ್ ದ್ಯಾಟ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು SAS ಕ್ರೈಟೀರಿಯಾ. ಹೆನ್ಸ್ ದಿ ಪ್ರೂಫ್. ಸೊ ನಾವೇನು ಮಾಡಿದ್ವಿ? ಇನ್ ಆರ್ಡರ್ ಟು ಪ್ರೂವ್ ದ ಗಿವನ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ನಮಗೆ ಎರಡು ಸೈಡ್ಸ್ ಪ್ರೊಪೋರ್ಷನಲ್ ಅಂತ ಹೇಳಿ ಕೊಟ್ಟಿದ್ರು. ಅದೇ ಸೈಡ್ ಎ ಬಿ ಇಸ್ ಪ್ರೊಪೋರ್ಷನಲ್ ಟು ಪಿ ಕ್ಯೂ ಆ್ಯಂಡ್ ಸೈಡ್ ಬಿ ಸಿ ಇಸ್ ಪ್ರೊಪೋರ್ಷನಲ್ ಟು ಕ್ಯೂ ಆರ್. ನಾವು ಅದರ ಎರಡು ಸೈಡ್ಸಿಂದ ಫಾರ್ಮ್ ಆದಂತಹ ಆ್ಯಂಗಲ್
ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಿ SAS ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಈಗ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಇನ್ನು ಉಳಿದಂತಹ ಕೇವಲ 4 ಕ್ವೆಶನ್ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಸಾಲ್ವ್ ದೀಸ್ ಕ್ವೆಶನ್ಸ್. ಈ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋವನ್ನು ನೋಡಲಿಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಪಡೀಲಿಕ್ಕೋಸ್ಕರ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. So I hope you will find this video helpful. Thank you for watching. Stay connected. Keep learning. Take care. Bye-bye.